ಷಡ್ಯಂತ್ರ. ಸಮೀರ್ ಮನೆ ಮೇಲೆ ದಾಳಿ ನಡೆದಿದೆ. ಯೂಟ್ಯೂಬರ್ ಸಮೀರ್ ಮನೆ ಮೇಲೆ ಬೆಳ್ತಂಗಡಿ ಪೊಲೀಸರು ದಾಳಿ ನಡೆಸಿ ಪರಿಶೀಲನೆ ಮಾಡುತ್ತಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿರುವಂತಹ ಸಮೀರ್ ಮನೆಯಲ್ಲಿ ಶೋಧ ನಡೀತಾ ಇದೆ. ಧರ್ಮಸ್ಥಳದ ವಿರುದ್ಧ ದಂಗೆಗೆ ಪ್ರಚೋದನೆ ನೀಡಿದ್ದ ಆರೋಪಿ ಸಮೀರ್ ಧರ್ಮಸ್ಥಳದ ವಿರುದ್ಧ ಎಐ ವಿಡಿಯೋವನ್ನ ಮಾಡಿದ್ದ ಯೂಟ್ಯೂಬರ್ ಸಮೀರ್ ಈಗ ಈ ಪ್ರಕರಣದಲ್ಲಿ ವಿಚಾರಣೆ ಕೂಡ ಎದುರಿಸಿದ್ದಾರೆ. ಸಮೀರ್ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಸರ್ಚ್ ವಾರೆಂಟ್ ಅನ್ನ ಹಿಡಿದು ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿರುವ ಸಮೀರ್ ಮನೆ ಮೇಲೆ ಬೆಳ್ತಂಗಡಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಮನೆಯ ಒಳಗಡೆ ಪರಿಶೀಲನೆ ನಡೀತಾ ಇದೆ. ವಿಚಾರಣೆ ವೇಳೆ ಬನ್ನೇರುಘಟ್ಟದ ಇದೇ ಮನೆಯಲ್ಲಿ ವಿಡಿಯೋ ಮಾಡಿದ್ದೆ ಅಂತ ಸಮೀರ್ ಹೇಳಿಕೆ ಕೊಟ್ಟಿದ್ದ. ಈಗ ಅದೇ ಮನೆಯಲ್ಲಿ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಫ್ಎಸ್ಎಲ್ ಸಿಬ್ಬಂದಿಯ ಜೊತೆಗೆ ಸಮೀರ್ ಮನೆಯಲ್ಲಿ ಶೋಧ ನಡೀತಾ ಇದೆ. ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಅನ್ನ ತಂದು ಪೊಲೀಸರು ದಾಳಿ ಮಾಡಿರೋದು. ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ತಂಡದಿಂದ ಪರಿಶೀಲನೆ ನಡೀತಾ ಇದೆ. ಎಫ್ಎಸ್ಎಲ್ ಸಿಬ್ಬಂದಿ ಕೂಡ ಇದ್ದಾರೆ ಜೊತೆಯಲ್ಲಿ. ವಿಡಿಯೋಗೆ ಬಳಸಿದ್ದ ಕಂಪ್ಯೂಟರ್ ಫೋನ್ ಅನ್ನ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಲಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬರ್ ಸಮೀರ್ ಅವರು ಪದೇ ಪದೇ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ರು. ಮತ್ತು ಯಾವಾಗ ಈ ಒಂದು ಪ್ರಕರಣ ಈಗ ಬೇರೆ ಬೇರೆ ರೀತಿಯಾದಂಥ ಮಜಲುಗಳನ್ನು ಪಡೆದುಕೊಂಡಿದೆ. ಬೆಳ್ತಂಗಡಿ ಪೊಲೀಸ್ನವರು ಇವತ್ತು ಸರ್ಚ್ ವಾರೆಂಟ್ ಸಮೇತ ಸಮೀರ್ ನೆಲೆಸಿರ್ತಕ್ಕಂತಹ ಏನು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಹುಲ್ಲಳ್ಳಿಯ ರಾಯಲ್ ಗಾರ್ಡನ್ ಲೇಔಟ್ನಲ್ಲಿ ಸಮೀರ್ ನೆಲೆಸಿರ್ತಕ್ಕಂಥ ಮನೆಗೆ ಬಂದಿದ್ದಾರೆ. ಬೆಳಗ್ಗೆ ಅವರು ಬಂದಂಥ ಸಂದರ್ಭದಲ್ಲಿ 11 ಗಂಟೆ ಸಂದರ್ಭದಲ್ಲಿ ಯಾರೂ ಕೂಡ ಬಾಗಿಲು ತೆಗೆದಿರಲಿಲ್ಲ. ಬೆಳ್ತಂಗಡಿಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ನಾಗೇಶ್ ಕದೀರ್ ಅವರ ನೇತೃತ್ವದ ತಂಡ ಬಂದಿದೆ. ಎಫ್ಎಸ್ಎಲ್ ಮತ್ತು ಸೋಕೋ ತಂಡದವರು ಕೂಡ ಬಂದಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ವಾಪಸ್ ಹೋದಂಥವ್ರು ಮತ್ತೆ 1 ಗಂಟೆಗೆ ಬಂದಂಥ ಸಂದರ್ಭದಲ್ಲಿ ಖುದ್ದು ಸಮೀರ್ ಬಾಗಿಲನ್ನು ತೆಗೆದಿದ್ದಾರೆ. ಈಗ ಸಮೀರ್ ಮನೆ ಒಳಗಡೆ ಪೊಲೀಸ್ನವರು ಇದ್ದಾರೆ. ಎಲ್ಲವನ್ನೂ ಕೂಡ ಜಾಲಾಡ್ತಾ ಇದ್ದಾರೆ. ಹಿಂಚಿಂಚು ಕೂಡ ಮನೆಯಲ್ಲಿ ಯಾವ ವಸ್ತುಗಳಿದೆ ಮತ್ತು ಅದನ್ನು ರೆಕಾರ್ಡಿಂಗ್ ಮಾಡ್ಕೊಳ್ಳುವಂಥದ್ದು ಮತ್ತು ಅದನ್ನು ಫೋಟೋಸ್ ತಗೊಳ್ಳುವಂಥದ್ದು ಅದೆಲ್ಲವನ್ನೂ ಕೂಡ ಬೆಳ್ತಂಗಡಿಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ನಾಗೇಶ್ ಕದ್ರಿ ನೇತೃತ್ವದಲ್ಲಿ ಎಲ್ಲವೂ ಕೂಡ ನಡೀತಾ ಇದೆ. ಅಂದರೆ ಸಮೀರ್ ವಿಡಿಯೋಗಳನ್ನು ಮಾಡೋದಕ್ಕೆ ಬಳಸಿದಂತಹ ವಸ್ತುಗಳು ಯಾವ್ಯಾವು ಮತ್ತು ಅವುಗಳೆಲ್ಲವೂ ಕೂಡ ಎಲ್ಲಿದ್ದು ಮತ್ತು ಸಮೀರ್ ಮನೆಯಲ್ಲಿ ಯಾವೆಲ್ಲ ವಸ್ತುಗಳು ಇವೆ ಎನ್ನುವಂತಹ ಮಹಜರನ್ನು ಪೊಲೀಸ್ನವರು ನಡೆಸ್ತಾ ಇದ್ದಾರೆ. ಅಂದರೆ ಬೆಳಿಗ್ಗೆ 11 ಗಂಟೆ ಸಂದರ್ಭದಲ್ಲಿ ಸಮೀರ್ ಯಾಕೆ ಬಾಗಿಲು ತೆಗೆದಿಲ್ಲ ಎನ್ನುವಂಥದ್ದು ಬಹುದೊಡ್ಡ ಯಕ್ಷ ಪ್ರಶ್ನೆ. ತದನಂತರ 1 ಗಂಟೆಯಲ್ಲಿ ಮತ್ತು ವಾಪಸ್ ಅವರಿಗೆ ಯಾವಾಗ ಫೋನ್ ಮಾಡ್ತಾರೆ ಸಮೀರ್ಗೆ, ಆಗ ಫೋನ್ ತೆಗೆದಿದ್ದೇನೆ, ನಾನು ಮನೆಯಲ್ಲೇ ಇದ್ದೀನಿ ಅಂತ ಹೇಳಿದ ನಂತರ ಈಗ ಬಂದಿದ್ದೇನೆ, ಮನೆ ಒಳಗಡೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಫೋಟೋಸ್ ತಗೊಳ್ಳುವಂಥದ್ದು, ವಿಡಿಯೋ ರೆಕಾರ್ಡಿಂಗ್ ಮಾಡುವಂಥದ್ದು ಇದೆಲ್ಲವೂ ಕೂಡ ಏನು ಪೊಲೀಸರ ರೀತಿಯಲ್ಲಿ ಮಹಜರನ್ನು ನಡೆಸ್ತಾ ಇದ್ದಾರೆ. ಈಗ ಏನು ಪೊಲೀಸ್ನವರು ಒಳಗಡೆ ಯಾವೆಲ್ಲ ವಸ್ತುಗಳು ಸಿಕ್ಕಿದೆ ಅಂತ ಅವರು ಹೊರಗಡೆ ಬಂದಾಗ ಅಷ್ಟೇ ತಿಳಿಯುತ್ತೆ. ಇದೆಲ್ಲವೂ ಕೂಡ ಪರಿಶೀಲನೆ ಸಮೀರ್ ಅವರ ಸಮಕ್ಷಮದಲ್ಲೇ ನಡೀತಾ ಇರೋದ್ರಿಂದ ಏನೇನಿದೆ ಅನ್ನುವಂಥ ವಸ್ತುಗಳು ಪೊಲೀಸರು ಹೊರಗಡೆ ಬಂದ ಮೇಲೆ ತಿಳಿಯುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಂಜುನಾಥ್, ಹುಲ್ಲಳ್ಳಿಯ ರಾಯಲ್ ಗಾರ್ಡನ್ ಲೇಔಟ್ನಿಂದ. ಸಮೀರ್ ಮನೆಯಲ್ಲಿ ಬೆಳ್ತಂಗಡಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಮಧ್ಯಾಹ್ನನೇ ಪೊಲೀಸರು ಸಮೀರ್ ಮನೆಯನ್ನ ಎಂಟ್ರಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ರು. ಇನ್ನೂ ಕೂಡ ದಾಖಲೆಗಳ ಅಲ್ಲಿ ಪರಿಶೀಲನೆ ನಡೀತಾ ಇದೆಯಾ ಅಥವಾ ಹೊರಟಿದ್ದಾರಾ? ಶ್ವೇತಾ, ಇನ್ನೂ ಕೂಡ ಏನೋ ಧರ್ಮಸ್ಥಳದ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಂತಹ ಧರ್ಮಸ್ಥಳದ ಬಗ್ಗೆ ಪದೇ ಪದೇ ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಂತ ಮತ್ತು ಅಪ್ಲೋಡ್ ಮಾಡ್ತಾ ಯೂಟ್ಯೂಬರ್ ಸಮೀರ್ ಈ ಒಂದು ರಾಯಲ್ ಗಾರ್ಡನ್ ಲೇಔಟ್ ನಲ್ಲಿ ಈ ಮನೆಯಲ್ಲೇ ಇದ್ದಾನೆ. ಬೆಳಗ್ಗೆ 11 ಗಂಟೆಗೆ ಬೆಳ್ತಂಗಡಿಯ ಪೊಲೀಸ್ನವ್ರು ಬಂದು ಬಾಗಿಲು ಬಡ್ದಾಗ ತೆಗ್ದಿರ್ಲಿಲ್ಲ. ತದನಂತರ ಅವಾಗ ಫೋನ್ ಮಾಡಿದ್ರು ಕೂಡ ಫೋನು ಕೂಡ ತೆಗ್ದಿರ್ಲಿಲ್ಲ. ಅವ್ರು ವಾಪಸ್ ಹೋಗ್ತಾರೆ. ಮತ್ತೆ ಯಾವಾಗ 1 ಗಂಟೆಗೆ ಅವ್ರಿಗೆ ಫೋನ್ ಮಾಡ್ತಾರೆ. ಅವರ ಜೊತೆನೆ ಎಫ್ಎಸ್ಎಲ್ ಮತ್ತು ಸೋಕೋ ತಂಡದವರು ಕೂಡ ಇದ್ದಾರೆ. ಮನೆ ಒಳಗಡೆ ತಪಾಸಣೆನ ಅಂದ್ರೆ 2 ಗಂಟೆಯಿಂದ ಸುಮಾರು 2 ಗಂಟೆಗಳ ಕಾಲದಿಂದಲೂ ಕೂಡ ನಡೆಸ್ತಾ ಇದ್ದಾರೆ. ಏನು ಎಲ್ಲಾ ವಸ್ತುಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ ದೇಸಿ ಅಥವಾ ಯಾವ್ದು ವಿದೇಶಿ ವಸ್ತುಗಳಿದಾವೆ ಅಥವಾ ಯಾವ ರೀತಿಯಾಗಿ ವಿಡಿಯೋಗಳನ್ನ ಮಾಡಿದ್ದ ಮತ್ತು ಏನು ಪೊಲೀಸ್ ವಿಚಾರಣೆಗೆ ಯಾವಾಗ ಹಾಜರಾಗಿದ್ದ ಏನು ಬೆಳ್ತಂಗಡಿಯಲ್ಲಿ ಆ ಒಂದು ಸಂದರ್ಭದಲ್ಲಿ ಪೊಲೀಸ್ನವರಿಗೆ ಹೇಳಿಕೆಯನ್ನ ಕೊಟ್ಟಿದ್ದಂತೆ ನಾನು ವಿಡಿಯೋಗಳನ್ನ ಮಾಡಿದ್ದು ಬೆಂಗಳೂರಿನ ಏನು ಓಕೆ ಮಂಜುನಾಥ್, ಥ್ಯಾಂಕ್ ಯು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.